ಹಲೋ ನಮಸ್ತೆ, ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ಸೊಂಟದ ಭಾಗದಲ್ಲಿ ಕೆಲವರಿಗೆ ಅತ್ಯಂತ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು 40 ವರ್ಷ ದಾಟಿದ ಮೇಲೆ ಅಥವಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೂ ಕೆಲವರಿಗೆ ಈ ಸೊಂಟದ ಭಾಗದಲ್ಲಿ ನೋವು ಅಂತಕ್ಕಂಥದ್ದು ತುಂಬ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ನಮಗೆ ಆ ಭಾಗದಲ್ಲಿ ಹೆಚ್ಚೊತ್ತು ನಿಂತ್ಕೊಂಡ್ರೆ ಅಥವಾ ಹೆಚ್ಚೊತ್ತು ಕೂತ್ಕೊಂಡ್ರೆ ಕಾಲಿಗೆ ನಮಗೆ ಒಂದು ರೀತಿಯಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ರೇಡಿಯೇಟಿಂಗ್ ಪೇನ್ ಬರ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಏನು ಡಿಸ್ಕ್ ಬಲ್ಜ್ ಅಂದರೆ ಸ್ಪೈನಲ್ ಕಾರ್ಡಿನ 2 ವರ್ಟಿಬ್ರಾ ಮಧ್ಯದಲ್ಲಿ ಇರತಕ್ಕಂತಹ ಡಿಸ್ಕ್ ಅಂತ ಹೇಳಿದರೆ ಅದು ನಮಗೆ ಮೂಮೆಂಟನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲಿ ಪ್ರೋಟೀನ್ ಅಂಶ ಮತ್ತು ನೀರಿನ ಅಂಶ ಇರುತ್ತೆ. ಮುಂಭಾಗ, ಹಿಂಭಾಗ, ಸೈಡಿಗೆ ನಾವು ಬೆಂಡಾಗಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಕೆಲವು ವೇರ್ ಆ್ಯಂಡ್ ಟೇರ್ಗಳಿಂದ ಅಥವಾ ಅತಿಯಾಗಿ ದಪ್ಪ ಆಗ್ತಕ್ಕಂಥದ್ದು ಅಥವಾ ಸಡನ್ನಾಗಿ ಯಾವುದಾದ್ರೂ ಭಾರಗಳನ್ನು ಎತ್ತಕ್ಕಂಥದ್ದು ಅಥವಾ ಹೆಚ್ಚು 2 ವೀಲರ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು, ಇದರಿಂದ ಏನಾಗ್ತದೆ ಅಂದರೆ ಸ್ಪೈನಲ್ ಕಾರ್ಡಿನ ಮೇಲೆ, ಅದು ಎಸ್ಪೆಷಲಿ ನಮ್ಮ ಲಂಬಾರ್ ರೀಜನ್ ಅಂತ ಹೇಳಿದರೆ ನಮ್ಮ ಸೊಂಟದ ಮಧ್ಯಭಾಗದಲ್ಲಿ ನೋವು ಅಂತಕ್ಕಂಥದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ನಮಗೆ ರೇಡಿಯೇಟಿಂಗ್ ಪೇನನ್ನು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊಂಟದ ಭಾಗದಿಂದ ಹಿಪ್ ರೀಜನ್ನು ಮತ್ತು ನಮ್ಮ ಥೈ ಕಾಲಿನವರೆಗೂ ಕೂಡ ರೇಡಿಯೇಟಿಂಗ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ ಇದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅಂದರೆ ಡಿಸ್ಕಿನ ಅಲ್ಲಿರ್ತಕ್ಕಂತಹ ಪ್ರೋಟೀನ್ ಮತ್ತು ನೀರಿನ ಅಂಶ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಸ್ಪೈನಲ್ ಕಾರ್ಡಿಗೆ ಅದು ಸ್ವಲ್ಪ ಜಾರಿ ಕೂತ್ಕೊಳ್ಳುತ್ತೆ. ಜಾರಿ ಕೂತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನರದ ಮೇಲೆ ಕಂಪ್ರೆಷನ್ ಆಗಿ ಆ ನರ ಏನಾಗ್ತದೆ ಅಂತ ಹೇಳಿದ್ರೆ ರಕ್ತ ಸಂಚಾರವನ್ನು ಕಾಲಿಗೆ ಮತ್ತು ತೊಡೆಯ ಭಾಗಕ್ಕೆ ಮತ್ತು ಹಿಪ್ ರೀಜನ್ಗೆ ಸರಿಯಾಗಿ ಮಾಡದೇ ಇರೋದ್ರಿಂದ, ಅದು ಕಂಪ್ರೆಸ್ ಆಗೋದ್ರಿಂದ ನಮಗೇನಾಗ್ತದೆ ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ನೋವು ಮತ್ತು ಹಿಪ್ ರೀಜನಲ್ಲಿ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಯೂಶ್ವಲಿ ಇದಕ್ಕೆ ನಾವು ಕೆಲವು ಎಕ್ಸಸೈಸು ಕೆಲವು ದಿವಸಗಳಲ್ಲಿ ಇದು ಸರಿ ಹೋಗುತ್ತೆ. ಮೈಲ್ಡ್ ಬಲ್ಜ್ ಆಗಿದ್ದರೆ ನಮ್ಗೆ ಯಾವಾಗಲೂ ಈ ನೋವು ಇದೆ ಅಥವಾ ಬೆಳಗ್ಗೆ ಎದ್ದುಕೊಳ್ಳಿ ತುಂಬಾ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಹೆಚ್ಚಿನ ಜನ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಬೇಗ ಹೋಗಿ ಸರ್ಜರಿಯನ್ನು ಮಾಡಿಸ್ಕೊಂಡು ಬಿಡ್ತಾರೆ. ಖಂಡಿತ ಇದಕ್ಕೆ ಸರ್ಜರಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಮೂಳೆಯ ಸಮಸ್ಯೆ ಇಲ್ಲ, ಇದು ಒಂದು ಡಿಸ್ಕಿನ ಸಮಸ್ಯೆ ಆಗಿರುತ್ತೆ. ಈ ಡಿಸ್ಕಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಅಂಶ ಮತ್ತು ನೀರಿನ ಅಂಶವನ್ನು ಸ್ವಾಭಾವಿಕವಾಗಿ ನಾವು ಹೆಚ್ಚಿಗೆ ಪಡಿಸ್ಬೋದು. ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ, ಆ ಲೇಸರ್ ಕಿರಣಗಳನ್ನು ನಾವು ಕೊಡ್ತಾ ಹೋದಾಗ ಆ ಭಾಗದಲ್ಲಿ ATP ಅಂತ ಹೇಳ್ತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಪ್ರೋಟೀನ್ ಅಂಶ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ವ್ಯಾಸೋಡೈಲ್ಯೂಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಅಂದರೆ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನೈಟ್ರಿಕ್ ಆಕ್ಸೈಡ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ಆ ಭಾಗದಲ್ಲಿ ಏನೋ ಪ್ರೋಟೀನ್ ಅಂಶ ಕಮ್ಮಿ ಆಗಿದೆ ಅದು ಸ್ವಾಭಾವಿಕವಾಗಿ ಹೀಲ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತದೆ ಅಂದರೆ ನಮಗೆ ಈ ಬರ್ತಕ್ಕಂಥ ನೋವು ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ಈ ಡಿಸ್ಕ್ ಬಲ್ಜ್ ಆಗಿರುವವರು ಸರ್ಜರಿಗೆ ಹೋಗಬೇಡಿ. ಅದಕ್ಕೆ ಮೊದಲಾಗಿ ಕೆಲವು ಎಕ್ಸಸೈಸ್ ಆಗಿರ್ಬೋದು, ಫಿಸಿಕಲ್ ಥೆರಪಿ ಆಗಿರ್ಬೋದು, ಹಾಗೆ ಅತ್ಯಂತ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಅಂತೇಳಿ ಹೇಳ್ಬೋದು. ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿಯಲ್ಲಿ ಕೆಲವು ಸೆಷನ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಅದರ ಪ್ರಕಾರವಾಗಿ ತಗೊಂಡ್ರೆ ನಿಮ್ಮ ಡಿಸ್ಕ್ ಬಲ್ಜ್ ಅಂತಕ್ಕಂಥದ್ದು ನಿಮಗೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ, ಯಾವುದೇ ಸರ್ಜರಿ, ಔಷಧಿ, ಇಂಜೆಕ್ಷನ್, ಮಾತ್ರೆಗಳಿಲ್ದೇನೆ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ವೆಬ್ಸೈಟ್ www.mindbodycoldlaser.com ಭೇಟಿ ನೀಡಿ. ಅಲ್ಲಿ ಫೋನ್ ನಂಬರ್ಸ್ ಬರ್ತಾಯಿದೆ, ಅದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಖಂಡಿತ ಬಯೋಸ್ಟಿಮ್ಯುಲೇಷನ್ ಲೇಸರಲ್ಲಿ ನಾನ್ ಇನ್ವೆನ್ಸಿವ್ ಮೆಥಡ್ ಅಂತ ಹೇಳ್ತೀವಿ. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ನೋವಿಲ್ಲದೆ ನಿಮಗೆ ಚಿಕಿತ್ಸೆಯಿಂದ ನಾವು ಗುಣಪಡಿಸ್ತೀವಿ. ನಮಸ್ತೆ.